ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ಈ ಜನವರಿ ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರಮುಖವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದರೆ ಮಿನಿಮಮ್ ಆಗಿ 6 ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡಬೇಕು ಅಥವಾ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದರೆ 6 ತಿಂಗಳ ಒಂದು ಪ್ರಚಲಿತ ಘಟನೆಗಳು ನಿಮ್ಮ ಹತ್ರ ಇರಬೇಕು. ಅಂದರೆ ಇವಾಗ KSP ಡಿಪಾರ್ಟ್ಮೆಂಟ್ನ ಎಲ್ಲ ಸ್ಪರ್ಧಾತ್ಮಕ ಸರಣಿಗಳಾಗಿರ್ಬೋದು, KSRP ಆಗಿರ್ಬೋದು, DR ಆಗಿರ್ಬೋದು, ಸಿವಿಲ್ ಪೊಲೀಸ್ ಆಗಿರ್ಬೋದು, ಇವನ್ PSIಗೆ ಕೂಡ ಈ ಒಂದು ಪ್ರಚಲಿತ ಘಟನೆಗಳು ಕೇಳ್ತಕ್ಕಂಥದ್ದು. ಅದೇ ರೀತಿ SDA, FDA ಹಾಗೂ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು, ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಮಿನಿಮಮ್ 6 ತಿಂಗಳ ಪ್ರಚಲಿತ ಘಟನೆಗಳು ಅಥವಾ ಪ್ರಮುಖವಾಗಿ ಸುದ್ದಿಯಲ್ಲಿರ್ತಕ್ಕಂಥ ರಾಷ್ಟ್ರೀಯ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಾಗಿರ್ಬೋದು, ಇವೆನ್ ಅರ್ಥಶಾಸ್ತ್ರ, ಭೌಗೋಳಿಕ ಒಂದು ಪರಿಸರ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆನೂ ಕೂಡ ಪ್ರಶ್ನೆಗಳು ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಜನವರಿಯಿಂದ ಅಪ್ ಟು ಪರೀಕ್ಷೆ ನಡೆಯುವವರೆಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳ ಮೇಲೆ ವಿಡಿಯೋನ ಮಾಡ್ತಾ ಹೋಗ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ಅವರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ನಮ್ಮ ಪ್ರಯತ್ನ ಯಶಸ್ವಿ ಆಗಲಿ ಅಂತಕ್ಕಂಥದ್ದು. ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ 2024ನೇ 4ನೇ ಆವೃತ್ತಿ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು. ಖೇಲೋ ಇಂಡಿಯಾ ವಿಂಟರ್ ಗೇಮ್ 2024ರ 4ನೇ ಆವೃತ್ತಿ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ಅಥವಾ ಎಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಲೇಹ, ಹಿಮಾಚಲ್ ಪ್ರದೇಶ, ಪಂಜಾಬ, ರಾಜಸ್ಥಾನ. ಎಸ್, ಸರಿಯಾದ ಉತ್ತರ ನೋಡೋದಾದರೆ ಲೇಹದಲ್ಲಿ ಆಯ್ಕೆ 1 ಸರಿಯಾಗಿರತಕ್ಕಂಥದ್ದು. ಇದು ಲಡಾಖ್ನ ಲೇಹದಲ್ಲಿ ಕಂಡುಬರ್ತಕ್ಕಂಥದ್ದು. ಲಡಾಖ್ನಲ್ಲಿ ಜಮ್ಮು ಕಾಶ್ಮೀರದಿಂದ ವಿಭಾಗವಾಗಿ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಈ ಒಂದು ಲೇಹದಲ್ಲಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2024ನೇ 4ನೇ ಆವೃತ್ತಿ ಈ ಒಂದು ಲೇಹ ಒಂದು ಪ್ರದೇಶದಲ್ಲಿ ಜರುಗಲಿದೆ ಅಂತಕ್ಕಂಥದ್ದು. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು ಇರತಕ್ಕಂಥದ್ದು. ಇದು ಕೂಡ ಗಮನಿಸಬಹುದು, ಕೇಂದ್ರಾಡಳಿತ ಪ್ರದೇಶಗಳು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಹರಿಯಾಣ ಯಾವ ನಗರದಲ್ಲಿ 37ನೇ ಸೂರಜ್ ಕುಂಡ ಕ್ರಾಫ್ಟ್ ಮೇಳ ಆಯೋಜಿಸಲಾಗುವುದು? ಮೌಜಮಾಬಾದ್, ಚಂಡೀಗಢ, ಫರೀದಾಬಾದ್, ರೇವಾರಿ. ಎಸ್, ಹರಿಯಾಣದ ಯಾವ ನಗರದಲ್ಲಿ 37ನೇ ಸೂರಜ್ ಕುಂಡ ಕ್ರಾಫ್ಟ್ ಮೇಳ ಜರುಗಲಿದೆ ಅಥವಾ ಆಯೋಜಿಸಲಾಗುವುದು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿರತಕ್ಕಂಥದ್ದು ಫರೀದಾಬಾದ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಭಾರತವು 2024-25ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಕಿಸ್ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅನ್ನು ನಾಮನಿರ್ದೇಶನ ಮಾಡಿದೆ. ಇದರಲ್ಲಿ ಯಾವುದು ಅಂಶ ಆಯ್ಕೆಯಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು. ಮರಾಠ ಮಿಲಿಟರಿ ಭೂದೃಶ್ಯ, ಸಿಖ್ ಮಿಲಿಟರಿ ಭೂದೃಶ್ಯ, ಗೋರ್ಖಾ ಮಿಲಿಟರಿ ಭೂದೃಶ್ಯ, ರಜಪೂತ್ ಮಿಲಿಟರಿ ಭೂದೃಶ್ಯ ಅಂತಕ್ಕಂಥದ್ದು. ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಕಿಸ್ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಅಂತಕ್ಕಂಥದ್ದು ನಾಮನಿರ್ದೇಶನ ಆಗಿದೆ. ಇದರಲ್ಲಿ ಯಾವುದು ಅಂತಕ್ಕಂಥದ್ದು 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್, ಮರಾಠ ಮಿಲಿಟರಿ ಭೂದೃಶ್ಯ ಅಂತಕ್ಕಂಥದ್ದು ಆಯ್ಕೆ 1 ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ INS ಸುಮಿತ್ರಾ. ಎಸ್, INS ಸುಮಿತ್ರಾ ಯಾವ ರೀತಿಯ ಹಡಗು ಅಂತಕ್ಕಂಥ ಪ್ರಶ್ನೆ ಇದೆ. ಸುರಕ್ಷತಾ ಹಡಗು, ಶತ್ರು ಹಡಗು, ನೌಕಾಯಾನ ಹಡಗು, ಗಸ್ತು ಹಡಗು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಇದೊಂದು INS ಸುಮಿತ್ರಾ ಯಾವ ರೀತಿ ಹಡಗು ಅಂದರೆ ಇದು ಒಂದು ಗಸ್ತು ಹಡಗು ಅಂತಕ್ಕಂಥದ್ದು ಗುರುತಿಸಬಹುದು. ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಾಧೀಶರಾಗಿ 2024ಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಸುಪ್ರೀಂ ಕೋರ್ಟಿನ ನೂತನ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತಕ್ಕಂಥ ಪ್ರಸನ್ನ B. ವರಾಳೆ, ಮನೋಜ್ ಕುಮಾರ್ ಗುಪ್ತಾ, ಸಂಜಯ್ ಸಿನ್ಹಾ, DY ಚಂದ್ರಚೂಡ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಎಸ್, ಇವರು ಚಂದ್ರಚೂಡ, DY ಚಂದ್ರಚೂಡರವರ ಅಧಿಕಾರಾವಧಿ
ಇತ್ತೀಚೆಗೆ ಮುಕ್ತಾಯಗೊಂಡ ನಂತರ ಇವರ ನಂತರ ಆಯ್ಕೆಯಾದವರು ಪ್ರಸನ್ನ ಬಿ ವರಾಳೆ ಅಂತಕ್ಕಂಥವ್ರು. ಇವರು ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರಾಗಿ ಕೂಡ ಕಾರ್ಯನಿರ್ವಹಿಸಿದರು. ಇತ್ತೀಚೆಗೆ ಇವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಪ್ರಸ್ತುತ ನ್ಯಾಯಾಧೀಶರು ಪ್ರಸನ್ನ ಬಿ ವರಾಳೆ ಅಂತಕ್ಕಂಥವ್ರು. ಒಟ್ಟು ಸುಪ್ರೀಂ ಕೋರ್ಟಿನ ಸಂಖ್ಯಾಬಲ ಎಷ್ಟಿದೆ ಅಂದರೆ 33 + 1 ಒಟ್ಟು 34 ಜನ. ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳು, ಇನ್ನುಳಿದ 33 ಉಪ ನ್ಯಾಯಮೂರ್ತಿಗಳು ಅಂತಕ್ಕಂಥ. ಒಟ್ಟು ಸುಪ್ರೀಂ ಕೋರ್ಟ್ ಸಂಖ್ಯಾಬಲ 34 ಅಂತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ, ಈ ವರ್ಷ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರು ಬಂದಿದ್ರು ಅಂತಕ್ಕಂಥದ್ದು, ಅಥವಾ ಮುಖ್ಯ ಅತಿಥಿ ಯಾರಾಗಿದ್ರು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತಾ ಹೋಗೋಣ. ಇಮಾನ್ಯುಯೆಲ್ ಮ್ಯಾಕ್ರಾನ್, ಜೋ ಬಿಡನ್, ಅಬ್ದೆಲ್ ಫತ್ತೇಹ್ ಅಲ್ ಸಿಸಿ, ರಿಷಿ ಸುನಾಕ್ ಅಂತಕ್ಕಂಥವ್ರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ಇಮ್ಯಾನ್ಯುಯೆಲ್ ಮ್ಯಾಕ್ರಾನ್ ಅಂತಕ್ಕಂಥವ್ರು ಇತ್ತೀಚೆಗೆ ಅಂದರೆ 2024ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಬಂದಿದ್ರು ಅಂತಕ್ಕಂಥದ್ದು ಗಮನಿಸಬಹುದು. ಇವರು ಯಾವ ದೇಶದವರು ಅಂತಕ್ಕಂಥದ್ದು ಪ್ರಶ್ನೆ ಆಗ್ತದೆ. ಎಸ್, ಇಮ್ಯಾನ್ಯುಯೆಲ್ ಮ್ಯಾಕ್ರಾನ್ ಅವರು ಫ್ರೆಂಚ್ ದೇಶದವರು ಅಂತಕ್ಕಂಥದ್ದು. ಎಸ್, ಫ್ರೆಂಚ್ ಅಥವಾ ಫ್ರಾನ್ಸ್ ದೇಶದವರು ಅಂತಕ್ಕಂಥದ್ದು ಗಮನಿಸಬಹುದು. ಇನ್ನು 2023ರಲ್ಲಿ ಈಜಿಪ್ಟ್ ದೇಶದವರು, ಯಾರು? ಈಜಿಪ್ಟ್ ದೇಶದ ಅಬ್ದುಲ್ ಫತ್ತೇಹ್ ಅಲ್ ಸಿಸಿ ಅವರು 2024ರ ಮುಖ್ಯ ಗಣರಾಜ್ಯೋತ್ಸವ ಅತಿಥಿಯಾಗಿ ಬಂದಿದ್ದರು. ಇನ್ನು ಫ್ರೆಂಚ್ ದೇಶದವರಾಗಿರ್ತಕ್ಕಂಥ ಇಮ್ಯಾನ್ಯುಯೆಲ್ ಮ್ಯಾಕ್ರಾನ್ ಅವರು 2024ಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದರು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷವೂ ಆಚರಿಸಲಾಗುತ್ತದೆ. ಯಾವ ದಿನ ಅಂತಕ್ಕಂಥದ್ದು ನಾವು ಇಲ್ಲಿ ಗುರುತಿಸಬೇಕಾಗುತ್ತೆ. ನೋಡ್ತಾ ಹೋಗೋಣ ಆಯ್ಕೆಗಳನ್ನು. ಜನವರಿ 22, 23 ಜನವರಿ, 24 ಜನವರಿ, 25 ಜನವರಿ ಅಂತಕ್ಕಂಥದ್ದು. ಎಸ್, ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಇಲ್ಲಿ ಇನ್ನೊಂದು ಗಮನಿಸಬಹುದು, ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆಚರಿಸ್ತಾ ಹೋಗ್ತಾ ಇರ್ತಾರೆ ಪ್ರತಿ ವರ್ಷವೂ ಕೂಡ. ನೀವು ಇಲ್ಲಿ ಒಂದು ಕಮೆಂಟ್ ಮಾಡಬೇಕಾಗತ್ತೆ, ಈ ವರ್ಷ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು. ಧ್ಯೇಯ ವಾಕ್ಯ ಅಂತಕ್ಕಂಥದ್ದು ನೋಡ್ತಾ ಇದ್ವಿ. ಅದೇ ರೀತಿ ಜನವರಿ 25ರ ಮತದಾರರ ದಿನದ ಒಂದು ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು. ಇವೆರಡೂ ಕೂಡ ಸ್ವಲ್ಪ ಹುಡುಕಾಡಿ ಒಂದಿಷ್ಟು ಮೈಂಡ್ಗೆ ಕೆಲಸ ಕೊಟ್ಟರೆ ಅಂದಿಷ್ಟು ನೆನಪಿನ ಶಕ್ತಿ ಜಾಸ್ತಿ ಉಳಿತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದನ್ನೇ ಕೇಳಿದ್ರೆ 2024ರ ಮತದಾರರ ದಿನದ ಥೀಮ್ ಏನಾಗಿತ್ತು ಅಂತ ಬಂದರೆ ನಿಮಗೆ ಅನುಕೂಲ ಆಗುತ್ತೆ. ಯಾವುದೇ ಪ್ರಶ್ನೆ ಕೂಡ ಯಾವ ರೀತಿಯಾಗಿ ಕೇಳ್ತಾರೆ ಅಂತಕ್ಕಂಥದ್ದು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಗೊತ್ತಿದ್ದರೆ. ಮುಂದೆ ನೋಡೋಣ. ಎಸ್, ಆಸ್ಕರ್ 2024ಕ್ಕೆ ನಾಮನಿರ್ದೇಶನಗೊಂಡ ಟು ಕಿಲ್ ಎ ಟೈಗರ್ ಅಂತಕ್ಕಂಥ ಸಾಕ್ಷ್ಯಚಿತ್ರ ಯಾರು ನಿರ್ದೇಶಿಸಿದ್ದಾರೆ? ಟು ಕಿಲ್ ಎ ಟೈಗರ್ ಅಂತಕ್ಕಂಥದ್ದು 2024ರ ಆಸ್ಕರ್ಗೆ ನಾಮನಿರ್ದೇಶನವಾಗಿರ್ತಕ್ಕಂಥ ಸಾಕ್ಷ್ಯಚಿತ್ರ. ಇದು ಯಾರ ನಿರ್ದೇಶನದಲ್ಲಿ ಮೂಡಿ ಬಂದಿದೆ ಅಂತಕ್ಕಂಥದ್ದು ಗುರುತಿಸಬೇಕಾಗುತ್ತೆ. ಕ್ರಿಸ್ಟೋಫರ್ ನೋಲನ್, ನಿಶಾ ಪೌಜಾ, ಡೇವಿಡ್ ಒಪೆನ್ಹೈಮ್, ಆ್ಯಂಡಿ ಕೋಹೆನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಇಲ್ಲಿ ಈ ಒಂದು ಕಿರುಚಿತ್ರ ಯಾರು ನಿರ್ದೇಶನ ಮಾಡಿದರು ಅಂದರೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು ನಿಶಾ ಪೌಜಾ ಅಂತಕ್ಕಂಥವರು ಈ ಒಂದು ಚಿತ್ರ ನಿರ್ದೇಶನ ಮಾಡಿರ್ತಕ್ಕಂಥವ್ರು, ಟು ಕಿಲ್ ಎ ಟೈಗರ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನ ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆವಾಗಲೇ ನಾವು ಆ ಪ್ರಶ್ನೆ ನೋಡಿದ್ವಿ. ಪ್ರತಿ ವರ್ಷ ಮತದಾರರ ದಿನ ಅಂತೇಳಿ ಯಾವಾಗ ಆಚರಿಸಲಾಗ್ತದೆ ಅಂದರೆ ಜನವರಿ 25 ಅಂತಕ್ಕಂಥದ್ದು. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಈ ಜನವರಿ 25ರ ಮತದಾರರ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅಂತಕ್ಕಂಥದ್ದು ಹೇಳಿದ್ವಿ.
ನೋಡೋಣ ಯಾರ್ಯಾರು ಕಮೆಂಟ್ ಮಾಡ್ತೀರಿ ಅಂತಕ್ಕಂಥದ್ದು ವೇಟ್ ಮಾಡ್ತಾ ಇರ್ತೀವಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಆಸ್ಟ್ರೇಲಿಯಾ ಓಪನ್ 2024 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂತಕ್ಕಂಥದ್ದು. ಆಸ್ಟ್ರೇಲಿಯಾ ಓಪನ್ ಟೂರ್ನಮೆಂಟ್ ಅಂತಕ್ಕಂಥದ್ದು ವರ್ಷದಲ್ಲಿ 4 ಟೂರ್ನಮೆಂಟ್ಗಳನ್ನು ನಡೀತಾ ಹೋಗ್ತದೆ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಕ್ರಮವಾಗಿ ಯಾವೆಲ್ಲ ಟೂರ್ನಮೆಂಟ್ಗಳು ನಡೀತಾವ ಅಂತಕ್ಕಂಥದ್ದು. ನಾನು ಹೇಳ್ತಾ ಹೋಗ್ತೀನಿ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್, ಫ್ರೆಂಚ್ ಓಪನ್ ಟೆನ್ನಿಸ್, ವಿಂಬಲ್ಡನ್ ಓಪನ್ ಟೆನ್ನಿಸ್ ಮತ್ತು USA ಓಪನ್ ಟೆನ್ನಿಸ್ ಅಂತಕ್ಕಂಥ ಇವು 4ಗಳು ನಡೀತಾ ಹೋಗ್ತವೆ. ವರ್ಷದಲ್ಲಿ 4 ಓಪನ್ ಟೆನ್ನಿಸ್ಗಳು ನಡೀತಾ ಹೋಗ್ತವೆ. ಅವು ಕಾಲಾನುಕ್ರಮದಲ್ಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ನೋಡ್ತಾ ಹೋಗೋಣ. ಆಸ್ಟ್ರೇಲಿಯನ್ ಓಪನ್ 2024 ಪುರುಷ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂತಕ್ಕಂಥದ್ದು. ಆಯ್ಕೆಗಳು ನೋಡೋಣ. ನೊವಾಕ್ ಜೋಕೋವಿಕ್, ಜಾನಿಕ್ ಸಿನ್ನರ್, ಡೇನಿಯಲ್ ಮೆಡ್ವೆಡೇವ್, ರೋಹನ್ ಬೋಪಣ್ಣ ಅಂತಕ್ಕಂಥದ್ದು ಆಯ್ಕೆ ಇದ್ದಾವೆ. ಸರಿಯಾದ ಉತ್ತರ ನೋಡಿದರೆ ಆಯ್ಕೆ 2 ಸರಿಯಾಗಿರತಕ್ಕಂಥದ್ದು ಜಾನಿಕ್ ಸಿನ್ನರ್ ಅಂತಕ್ಕಂಥವ್ರು 2024 ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ ಗೆದ್ದವರು. ಇವರು ಇಟಲಿ ದೇಶದವರು ಅಂತಕ್ಕಂಥದ್ದು ಗಮನಿಸಬೇಕು. ಯಾವ ದೇಶ ಅಂತ ಕೇಳ್ತಾರೆ, ಇಟಲಿ ದೇಶದವರು. ಅದೇ ರೀತಿ ಜಾನಿಕ್ ಸಿನ್ನರ್ ಅವರು ಇಟಲಿ ದೇಶದ ಸ್ಟಾರ್ ಆಟಗಾರ ಅಂತೇಳಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಅದೇ ರೀತಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಮಹಿಳಾ ವಿಭಾಗದಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಯಾರು ಗೆದ್ದರು ಅಂದರೆ ಅರಿನಾ ಸಬಲೆಂಕಾರ್ ಅವರು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು. ಆಗಲೇ ನೋಡಿದ ಹಾಗೆ ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಹೀಗೆ ಒಂದು ಈ ಸರಣಿ ಪ್ರಕಾರವಾಗಿ ವರ್ಷದಲ್ಲಿ 4 ರೀತಿಯ ಸರಣಿಗಳು ನಡೀತಾವೆ. ಅವು ಯಾವುದು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಸೇನೆಯು ಯಾವ ದೇಶದೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮ ಸದಾ ತನ್ಸಿಕನ್ನು ಆಯೋಜಿಸುತ್ತದೆ. ಯಾವ ದೇಶದೊಂದಿಗೆ ಭಾರತೀಯ ಸೇನೆ ಆಗಿರ್ತಕ್ಕಂಥದ್ದು ಮಿಲಿಟರಿ ವ್ಯಾಯಾಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಹೆಸರೇನಾಗಿದೆ ಅಂದರೆ ಸದಾ ತನ್ಸಿಕ್ ಅಂತಕ್ಕಂಥದ್ದು. ಯಾವ ದೇಶದ ನಡುವೆ ಅಂತಕ್ಕಂಥದ್ದು ಗುರುತಿಸಬೇಕಾಗುತ್ತೆ. ಸೌದಿ ಅರೇಬಿಯಾ, ಕತಾರ, ಬಹ್ರೇನ್, ಓಮನ್ ದೇಶ. ಭಾರತ ಯಾವ ದೇಶದೊಂದಿಗೆ ಸದಾ ತನ್ಸಿಕ್ ಅಂತಕ್ಕಂಥ ಮಿಲಿಟರಿ ವ್ಯಾಯಾಮವನ್ನು ಹಮ್ಮಿಕೊಂಡಿದೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 1 ಸರಿಯಾಗಿರತಕ್ಕಂಥದ್ದು ಸೌದಿ ಅರೇಬಿಯಾದ ಜೊತೆಗೆ ಸದಾ ತನ್ಸಿಕ್ ಅಂತಕ್ಕಂಥ ಒಂದು ಮಿಲಿಟರಿ ಸಮರಾಭ್ಯಾಸ ಆಯೋಜನೆ ಮಾಡಲಾಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ. RBI ಇತ್ತೀಚೆಗೆ ಯಾವ ಪಾವತಿ ಬ್ಯಾಂಕ್ಗೆ ಹೊಸ ನಿರ್ಬಂಧ ವಿಧಿಸಿದೆ. ಏರ್ಟೆಲ್ ಪೇಮೆಂಟ್ ಪಾವತಿ ಬ್ಯಾಂಕ್, ಪೇಮೆಂಟ್ ಪಾವತಿ ಬ್ಯಾಂಕ್ ಪೇಟಿಎಂ ಪಿನೋ ಪಾವತಿ ಬ್ಯಾಂಕ್, ಜಿಯೋ ಪೇಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು. RBI ಇತ್ತೀಚೆಗೆ ಯಾವ ಪಾವತಿ ಬ್ಯಾಂಕನ್ನು ನಿರ್ಬಂಧ ವಿಧಿಸಿದೆ ಅಂದರೆ ಪೇಟಿಎಂ ಪಾವತಿ ಬ್ಯಾಂಕ್ ಅಂತಕ್ಕಂಥದ್ದು. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ ಈ ಬ್ಯಾಂಕಿಗೆ RBI ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಭಾರತ ಸರ್ಕಾರ ಇತ್ತೀಚೆಗೆ ಯಾವ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾನಮಾನವನ್ನು ನೀಡಿದೆ ಅಂತಕ್ಕಂಥದ್ದು. ದಿಬ್ರುಗಢ ವಿಮಾನ ನಿಲ್ದಾಣ, ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣ, ಸೂರತ್ ವಿಮಾನ ನಿಲ್ದಾಣ, ಜೋರ್ಹಾತ್ ವಿಮಾನ ನಿಲ್ದಾಣ. ಭಾರತ ಸರ್ಕಾರ ಇತ್ತೀಚೆಗೆ ಯಾವ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸ್ಥಾನಮಾನ ನೀಡಿದೆ ಅಂದರೆ ಅದು ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ಸೂರತ್ ವಿಮಾನ ನಿಲ್ದಾಣಕ್ಕೆ ಆ ಒಂದು ಸ್ಥಾನಮಾನ ನೀಡಲಾಗಿದೆ ಅಂತಕ್ಕಂಥದ್ದು. ಅತಿ ಹೆಚ್ಚಿನ ಪ್ರಯಾಣಿಕರನ್ನು ಹೊಂದಿರತಕ್ಕಂಥ ಆ ಒಂದು ಪರಿಗಣನೆ ತೆಗೆದುಕೊಂಡು ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನಮಾನವನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರಾಟಲ್ ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ. ರಾಟಲ್ ಜಲವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ. ಚಿನಾಬ್, ರಾವಿ ನದಿ, ಸಟ್ಲೇಜ್ ನದಿ, ಗಂಗಾ ನದಿ. ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ಚಿನಾಬ್ ನದಿಯ ಮೇಲೆ ರಾಟಲ್ ಜಲವಿದ್ಯುತ್ ಯೋಜನೆಯನ್ನು ಇತ್ತೀಚೆಗೆ ನಿರ್ಮಿಸಲಾಗಿದೆ. ಇದು ಸುದ್ದಿಯಲ್ಲಿರ್ತಕ್ಕಂಥ ಪ್ರಚಲಿತ ಘಟನೆ. ಇದೇ ರೀತಿಯ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳತಕ್ಕಂಥದ್ದು.
ರಾಟಲ್ ಜಲವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂದರೆ ಅದು ಚಿನಾಬ್ ನದಿಯ ಮೇಲೆ. ಇದು ಸಿಂಧು ನದಿಯ ಒಂದು ಉಪನದಿಯಾಗಿದೆ ಅಂತಕ್ಕಂಥದ್ದು ನಾವು ಗುರುತಿಸಬೇಕು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾವ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥದ್ದು? BPRD, ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ? ಹಣಕಾಸು ಸಚಿವಾಲಯ, ಗೃಹ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ರಕ್ಷಣಾ ಸಚಿವಾಲಯ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥದ್ದು. BPRDಯ ವಿಸ್ತೃತ ರೂಪ ಏನು ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪವಾಗಿದೆ. ಮುಂದಿನ ಪ್ರಶ್ನೆ, ತಮಿಳು ಕಾದಂಬರಿ ಸೈನಾನಾಥ್ ಔರಂಗಜೇಬನೊಂದಿಗೆ ಸಂಭಾಷಣೆ ಅಂತಕ್ಕಂಥ ಲೇಖಕರು, ಈ ಒಂದು ಕೃತಿಯ ಲೇಖಕರು ಯಾರು? ಸೈನಾನಾಥ್ ಔರಂಗಜೇಬ್, ಅಥವಾ ಅದರ ಅರ್ಥ ಕನ್ನಡದಲ್ಲಿ ಔರಂಗಜೇಬನ ಜೊತೆಗಿನ ಸಂಭಾಷಣೆ ಅಂತಕ್ಕಂಥದ್ದು. ಇದರ ಕರ್ತೃ ಯಾರು, ಇದರ ಲೇಖಕರು ಯಾರು ಅಂತಕ್ಕಂಥದ್ದು ದಿಶಾ ಪಟ್ನಿ, ಚಾರು ನಿವೇದಿತಾ, ಜ್ಯೋತಿಷ್ ರಜಪೂತ್, ಕಂಗನಾ ಶರ್ಮಾ. ಆಯ್ಕೆ 2 ಸರಿಯಾಗಿರತಕ್ಕಂಥದ್ದು ಚಾರು ನಿವೇದಿತಾ ಅಂತಕ್ಕಂಥವ್ರು ಈ ಒಂದು ಕೃತಿಯ ಲೇಖಕರಾಗಿರ್ತಾರೆ. ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಯಾಕಿದೆ ಅಂದರೆ ಈ ಒಂದು ತಮಿಳು ಕಾದಂಬರಿ ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡಿರುವುದರಿಂದ ಈ ಒಂದು ಔರಂಗಜೇಬನ ಜೊತೆಗಿನ ಸಂಭಾಷಣೆ ಅಂತಕ್ಕಂಥ ಒಂದು ಕಾದಂಬರಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿದೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ. ಸರಿಯಾದ ಉತ್ತರ ನೋಡಿದರೆ ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವವನ್ನು ಆಯೋಜಿಸಲಾಗಿದೆ. ಮುಂದಿನ ಪ್ರಶ್ನೆ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಮುಖ್ಯ ವಾಸ್ತುಶಿಲ್ಪಿ ಯಾರು? ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ಪ್ರಶ್ನೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ರಾಮನ ಮೂರ್ತಿ, ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಮೂರ್ತಿ ಕೆತ್ತಿದವರೇ ಬೇರೆ, ಅದರ ಶಿಲ್ಪಿನೇ ಬೇರೆ. ಸಂಪೂರ್ಣವಾಗಿ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಮಂದಿರದ ನಿರ್ಮಾಣದ ಶಿಲ್ಪಿಗಳೇ ಬೇರೆ ಆಗಿರ್ತಾರೆ. ಕನ್ಫ್ಯೂಸ್ ಆಗ್ತಕ್ಕಂಥದ್ದು ನೋಡಿ ಆ ಪ್ರಶ್ನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಸಂಪೂರ್ಣ ಓದ್ಬಿಟ್ಟು ಪ್ರಶ್ನೆಗೆ ಉತ್ತರ ಹಾಕಬೇಕಾಗುತ್ತೆ. ಇಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಮುಖ್ಯ ಶಿಲ್ಪಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಮ್ ಸುತಾರ, ಚಂದ್ರಕಾಂತ್ ಸೋಂಪುರು, ಅರುಣ್ ಯೋಗಿರಾಜ್, ಜಗನ್ ಮೋಹನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು ಚಂದ್ರಕಾಂತ್ ಸೋಂಪುರ್ ಅವರು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಮುಖ್ಯ ಶಿಲ್ಪಿಯಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು, ಇವರು ನಿರ್ಮಾಣ ಮಾಡಿರ್ತಕ್ಕಂಥ ಕೆಲವು ದೇವಾಲಯಗಳ ಗಮನಿಸುವುದಾದರೆ ಮೊದಲನೇದಾಗಿ ಗುಜರಾತ್ನಲ್ಲಿರ್ತಕ್ಕಂಥ ಸೋಮನಾಥ ದೇವಾಲಯವು ಕೂಡ ಚಂದ್ರಕಾಂತ್ ಸೋಂಪುರ್ ಅವರೇ ನಿರ್ಮಾಣ ಮಾಡಿರ್ತಕ್ಕಂಥವ್ರು. ಇವರ ಒಂದು ಕಲೆಯ ವಾಸ್ತುಶಿಲ್ಪಕ್ಕೆ ಕೈಗನ್ನಡಿಯಾಗಿರ್ತಕ್ಕಂಥ ಗುಜರಾತ್ನ ಸೋಮನಾಥ ದೇವಾಲಯ. ಇನ್ನು ಮುಂಬೈನಲ್ಲಿರ್ತಕ್ಕಂಥ ಸ್ವಾಮಿನಾರಾಯಣ ಟೆಂಪಲ್ ಕೂಡ ಅವರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನೋಡ್ತಾ ಹೋಗ್ತೀವಿ, ಗುಜರಾತ್ನ ಅಕ್ಷರಧಾಮ ದೇವಾಲಯ ಕೂಡ ಅವರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗೆ ನೋಡ್ತಾ ಹೋಗ್ತೀವಿ, ಕೋಲ್ಕತ್ತಾದ ಬಿರ್ಲಾ ದೇವಾಲಯ ಇವು ಕೂಡ ವಿನ್ಯಾಸದ ಗಮನಾರ್ಹ ದೇವಾಲಯಗಳು. ಇವರು ಚಂದ್ರಕಾಂತ್ ಸೋಂಪುರ್ ಅವರು. ಇನ್ನೊಂದು ಕರ್ನಾಟಕದ ಹೆಮ್ಮೆಯ ವಿಚಾರ ಅಂದರೆ ಅರುಣ್ ಯೋಗಿರಾಜ್ ಅವರ ಒಂದು ಕಲೆಯಲ್ಲಿ ಅಥವಾ ವಾಸ್ತುಶಿಲ್ಪದಲ್ಲಿ ನಿರ್ಮಾಣದಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ಮೂರ್ತಿಯನ್ನು ಕೆತ್ತಲಾಗಿದೆ. ಪ್ರಸ್ತುತದಲ್ಲಿರ್ತಕ್ಕಂಥದ್ದು ಅರುಣ್ ಯೋಗಿರಾಜ್ ಅವರ ನಿರ್ಮಾಣದಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದು. ಇವೆರಡೂ ಕೂಡ ಪ್ರಶ್ನೆಗಳಾಗ್ತಕ್ಕಂಥದ್ದು. ಸ್ವಲ್ಪ ಗಮನ ವಹಿಸಿ ಪ್ರಶ್ನೆಯನ್ನು ಓದ್ಬಿಟ್ಟು ನೀವು ಉತ್ತರ ಹಾಕಬೇಕಾಗುತ್ತೆ.
ರಾಮನ ಮೂರ್ತಿಯನ್ನು ಕೆತ್ತಿದವರು ಅರುಣ್ ಯೋಗಿರಾಜ್ ಆದರೆ ಅಯೋಧ್ಯೆಯ ರಾಮ ಮಂದಿರದ ಮುಖ್ಯ ಶಿಲ್ಪಿ ಅಂತ ಕೇಳಿದ್ರೆ ಚಂದ್ರಕಾಂತ್ ಸೋಂಪುರ್ ಅಂತಕ್ಕಂಥ ಸರಿಯಾದ ಉತ್ತರವಾಗಿರುತ್ತೆ. ಎಸ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಚಂದಕ ದಂಪಾರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಚಂದಕ ದಂಪಾರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ವನ್ಯಜೀವಿ ಅಭಯಾರಣ್ಯವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಾಂಗ್-ಇ-6 ಮಿಷನ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಿಲಿಟರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ದೇಶದ ಮಿಲಿಟರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು ಬರ್ತಾವ. ಪ್ರಸ್ತುತ ಚಾಂಗ್-ಇ-6 ಅಂತಕ್ಕಂಥದ್ದು ಯಾವ ದೇಶಕ್ಕೆ ಸೇರಿದೆ ಅಂದರೆ ಚೀನಾ, ಭಾರತ, ಜಪಾನ್, ಅಮೇರಿಕಾ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳು ಕೊಡಲಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಇದು ಚೀನಾ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಷನ್ ಆಗಿದೆ. ಇದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಒಂದು ಅನ್ವೇಷಣೆ ಮಾಡೋದಕ್ಕೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿದೆ. ಒಟ್ಟಾರೆಯಾಗಿ ಭಾರತದ್ದು ಇಸ್ರೋ ಸಂಸ್ಥೆ ಆದರೆ ಇಸ್ರೋ ಸಂಸ್ಥೆ ಅಂದರೆ ಉಡಾವಣಾ ವಾಹನಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಬಾಹ್ಯಾಕಾಶ ಸಂಶೋಧನೆ ಮಾಡ್ತಕ್ಕಂಥ ಸಂಸ್ಥೆ ಇಸ್ರೋ ಆದರೆ ಜಪಾನ್ದು ಜಾಕ್ಸಾ ಆಗಿರುತ್ತೆ. ಜಾಕ್ಸಾ ಅಂತಕ್ಕಂಥದ್ದು ನೋಡ್ತೀವಿ. ಅಮೇರಿಕಾದು ನಾಸಾ ಅಂತಕ್ಕಂಥದ್ದು ನೋಡ್ತೀವಿ, ನಾಸಾ ಸಂಸ್ಥೆಗಳು. ಹೀಗೆ ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ಸಂಶೋಧನಾ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದ ಮೊದಲ ಸೌರಶಕ್ತಿ ಚಾಲಿತ ದೋಣಿ ಯಾವ ನದಿಯಲ್ಲಿ ಕಾರ್ಯನಿರ್ವಹಿಸಲಿದೆ? ಭಾರತದ ಮೊದಲ ಸೌರಶಕ್ತಿ ಚಾಲಿತ ಸೂರ್ಯನ ಕಿರಣಗಳಿಂದ ಆ ಒಂದು ದೋಣಿಯನ್ನು ನಡೆಸಲಾಗ್ತದೆ. ಸೌರಶಕ್ತಿ ಚಾಲಿತ ದೋಣಿ ಯಾವ ನದಿಯಲ್ಲಿ ಕಾರ್ಯನಿರ್ವಹಿಸಲಿದೆ ಅಂತಕ್ಕಂಥದ್ದು ಯಮುನಾ ನದಿ, ಗಂಗಾ ನದಿ, ಘಾಗ್ರಾ ನದಿ, ಸರಯೂ ನದಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ಇದು ಸರಯೂ ನದಿಯಲ್ಲಿ ಇತ್ತೀಚೆಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು ಗಮನಿಸಬಹುದು. ಸೌರಶಕ್ತಿ ಚಾಲಿತ ದೋಣಿ ಅಂತಕ್ಕಂಥದ್ದು ಯಾವ ನದಿಯಲ್ಲಿ ಅಂದರೆ ಅದು ಸರಯೂ ನದಿ ಅಂತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಥವಾ ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ದು ಅರವಿಂದ್ ಪನ್ಗರಿಯಾ, ಎನ್.ಕೆ. ಸಿಂಗ್, ರಿತ್ವಿಕ್ ರಂಜನ್ ಪಾಂಡೆ, ಅರವಿಂದ್ ಮಿಶ್ರಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಅರವಿಂದ್ ಪನ್ಗರಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇವರು 16ನೇ ಹಣಕಾಸು ಆಯೋಗದ ಮುಖ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗಿದ್ದವರು ಯಾರು ಅಂದರೆ ಅರವಿಂದ್ ಪನ್ಗರಿಯಾ. ಯಾರಿದ್ದಾರೆ ಅಂದರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಎನ್.ಕೆ. ಸಿಂಗ್ ರವರಿದ್ದರು. ಇವರ ಅಧಿಕಾರಾವಧಿ ಮುಕ್ತಾಯದ ನಂತರ ಪ್ರಸ್ತುತ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನ್ಗರಿಯಾರವರು ಆಯ್ಕೆಗೊಂಡಿರ್ತಕ್ಕಂಥದ್ದು ಗಮನಿಸಬಹುದು. ಮುಂದಿನ ಪ್ರಶ್ನೆ ನೋಡೋಣ. 2024 ಜನವರಿ 26ರಂದು 75ನೇ ಗಣರಾಜ್ಯೋತ್ಸವದ ಪರೇಡ್ನ ಯಾವ ಥೀಮ್ನಲ್ಲಿ ಜರುಗಿತು ಅಂತಕ್ಕಂಥದ್ದು. 75ನೇ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ಒಂದು ಥೀಮ್ನೊಂದಿಗೆ ನಡೆಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಗಳು ನೋಡ್ತಾ ಹೋಗೋಣ. ಆಜಾದಿ ಕಾ ಅಮೃತ ಮಹೋತ್ಸವ, ಜನರ ಭಾಗವಹಿಸುವಿಕೆ, ವಿಕಸಿತ ಭಾರತ, ಲೋಕತಂತ್ರ ಕಿ ಮಾತೃಕಾ ಅಂತಕ್ಕಂಥದ್ದು ಯಾವುದೂ ಅಲ್ಲ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ವಿಕಸಿತ ಭಾರತ ಲೋಕತಂತ್ರ ಕಿ ಮಾತೃಕಾ ಅಂತಕ್ಕಂಥದ್ದು ಒಂದು ಥೀಮ್ನೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸಲಾಯಿತು ಅಂತಕ್ಕಂಥದ್ದು ಗಮನಿಸಬಹುದು. ಹಿರಿಯ ಸಾಹಿತಿ
ನಾ ಡಿಸೋಜರವರು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನೀಡುವ ಯಾವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು. ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾ ಡಿಸೋಜ ಅವರಿಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನೀಡತಕ್ಕಂಥ ಯಾವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಗುರುತಿಸಬೇಕು. ಜ್ಞಾನಪೀಠ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು. ಸರಿಯಾದ ಉತ್ತರ ನೋಡೋಣ. ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು. ಅವರಿಗೆ ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಯಾರಿಗೆ? ನಾ ಡಿಸೋಜರ್ ಅವರಿಗೆ. ಮುಂದಿನ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ? ಗುಜರಾತ್, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು. ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಅದು ಗುಜರಾತ್ ರಾಜ್ಯವಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ ಜನವರಿ ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ. ಜನವರಿ ತಿಂಗಳಲ್ಲಿ ಪ್ರಮುಖವಾಗಿ 25 ಟಾಪ್ ಪ್ರಶ್ನೆಗಳನ್ನು ಇಲ್ಲಿವರೆಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನೂ ಯಾರು ನಮ್ಮ GSS ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೀಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಗಾಗಿ ನಮ್ಮ ಚಾನಲ್ನ ಟಚ್ಚಲ್ಲಿರಿ ಅಂತ ಹೇಳ್ತಾ ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.